ಪ್ರವಾಸಿಗರ ಸ್ವರ್ಗ ವಯನಾಡಲ್ಲಿ ಮರಣ ಮೃದಂಗ. ಇಲ್ಲಿ ತನಕ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಮೃತಪಟ್ಟವರ ಸಂಖ್ಯೆ 350ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ ಶವಗಳ ಶೋಧ ಕಾರ್ಯ ಮುಂದುವರಿತಾ ಇದೆ. ಪ್ರವಾಸಿಗರ ಸ್ವರ್ಗ ವಯನಾಡಲ್ಲಿ ಮರಣ ಮೃದಂಗ. ಭೀಕರ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 400ಕ್ಕೆ ಏರಿಕೆಯಾಗಿದೆ. ಇವತ್ತು 5ನೇ ದಿನ ಘಟನೆ ನಡೆದು ಈ 5 ದಿವಸದಲ್ಲಿ ಹುಡುಕಾಟದಲ್ಲಿ 400 ಶವಗಳು ಸಿಕ್ಕಿದೆ. ನೂರಾರು ಮಂದಿಗೆ ಗಾಯವಾಗಿದೆ. 298ಕ್ಕೂ ಹೆಚ್ಚು ಮಂದಿ ನಾಪತ್ತೆ ಅಂತ ಸ್ಟಿಲ್ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ನಾಪತ್ತೆ ಆದವರು ಇದ್ದೇ ಇದ್ದಾರೆ. ಪ್ರವಾಹದ ಹಾದಿ ಉದ್ದಕ್ಕೂ ಈಗ ಶವಗಳ ಹುಡುಕಾಟ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಈ ನಡುವೆ ಯಾರ್ಯಾರ ಶವಗಳು ಸಿಗುತ್ತೆ ಅವರ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಅವರ ದುಃಖ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಅಕ್ಷರಶಃ ಮುಂಡಕ್ಕೈ, ಚೂರಲ್ಮಲ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸ್ಮಶಾನದ ರೂಪದಲ್ಲಿ ಕಾಣಿಸ್ತಾ ಇದೆ. ಹಿಂದೊಮ್ಮೆ ಒಂದು ವಾರದ ಹಿಂದೆ ಇಲ್ಲೊಂದು ಊರಿತ್ತು, ಊರಿನಲ್ಲಿ ಜನ ವಾಸ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಲವಲೇಶದಷ್ಟು ಕೂಡ ಅಲ್ಲಿ ಕುರುಹುಗಳು ಸಿಗ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ಕೂಡ ಗುಡ್ಡ ಜರಿದಿರುವಂತಹ ಆ ಮಣ್ಣಿನ ರಾಶಿನೇ ಕಾಣ್ತಾ ಇದೆ. JCBಗಳನ್ನ ತಗೊಂಡು ಬಂದು ಮಣ್ಣಿನ ರಾಶಿಯನ್ನು ಕೆದಕ್ತಾ ಇದ್ದ ಹಾಗೆಯೇ ಒಂದೊಂದೇ ಶವಗಳು ಸಿಗ್ತಾ ಇದೆ. ಆ ಥರ ಸಿಕ್ಕಿರುವ ಶವಗಳ ಸಂಖ್ಯೆನೇ 400 ಆಗಿದೆ. 400 ಜನ ಅಧಿಕೃತವಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನೂ ಸಾಕಷ್ಟು ಜನ ನಾಪತ್ತೆಯಾಗಿದ್ದಾರೆ. ಆ ನಾಪತ್ತೆಯಾದವರಲ್ಲಿ ಎಷ್ಟು ಜನರ ಶವ ಸಿಗುತ್ತೆ ಗೊತ್ತಿಲ್ಲ. ನಿನ್ನೆ ಹಾಗೂ ಜಿಲ್ಲಾಧಿಕಾರಿಗಳು ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ಕಟ್ಟ ಕಡೆಯ ಶವ ಸಿಗೋ ತನಕ ನಾವು ಶೋಧ ಕಾರ್ಯವನ್ನು ಮುಂದುವರಿಸ್ತೀವಿ ಅಂತ. ಹಾಗೆ ನಡೀತಾ ಇದೆ. ಬ್ರಿಡ್ಜ್ ಕೂಡ ರೆಡಿಯಾಗಿದೆ. ಬ್ರಿಡ್ಜ್ ರೆಡಿಯಾಗಿರೋದ್ರಿಂದ ಸ್ವಲ್ಪ ನಿನ್ನೆಯಿಂದನೇ ಕಾರ್ಯಾಚರಣೆ ಎಲ್ಲ ಚುರುಕಾಗಿತ್ತು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಎಲ್ಲಿ ಹುಡುಕಿದ್ರೂ ಕೂಡ ಶವಗಳು ಸಿಗುತ್ತಾ ಇದೆ. ಇದು ಸದ್ಯಕ್ಕೆ ಕೇರಳದ ವಯನಾಡಿನಲ್ಲಿ ಇರತಕ್ಕಂತಹ ಪರಿಸ್ಥಿತಿ. ಸೇನೆ, NDRF, SDRF, ನೌಕಾದಳ, ಪೊಲೀಸ್ ಫೋರ್ಸ್ ಎಲ್ಲವನ್ನೂ ಕೂಡ ಬಳಕೆ ಮಾಡಿ 2,500 ಜನರನ್ನು ಅಲ್ಲಿ ಒಟ್ಟಾರೆಯಾಗಿ ಡಿಪ್ಲಾಯ್ ಮಾಡಿದ್ದಾರೆ. ಇದಕ್ಕೋಸ್ಕರ ಆ ಕೆಲಸ ಕಾರ್ಯಗಳು ಈಗ ಮುಂದುವರಿತಾ ಇದೆ. ಎಷ್ಟೋ ಕಡೆ ದೇಹಗಳನ್ನು ಗುರುತು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ದೇಹಗಳು ಕಟ್ಟಾಗೋಗಿದೆ. ಒಂದು ಕಡೆ ಎಲ್ಲೋ ಕಾಲು ಭಾಗ ಸಿಗುತ್ತೆ, ಇನ್ನೊಂದು ಕಡೆ ಎಲ್ಲೋ ದೇಹದ ಭಾಗ ಸಿಗುತ್ತೆ, ಇನ್ನೆಲ್ಲೋ ಒಂದು ಕೈ ಸಿಗುತ್ತೆ, ಒಂದು ಕಾಲು ಸಿಗುತ್ತೆ, ಹೀಗೆಲ್ಲ ಇದೆ. ಒಟ್ಟಾರೆಯಾಗಿ ಈ ಶತಮಾನ ಕಂಡ ಒಂದು ಘೋರ ದುರಂತ ಕೇರಳದಲ್ಲಿ. ಸಾಕಷ್ಟು ಈ ಥರದ ದುರಂತಗಳಾಗಿತ್ತು, ಬಟ್ ಈ ಸರ್ತಿ ಅಂತೂ ಅದು ವಿಪರೀತಕ್ಕೆ ಹೋಗಿದೆ. ಯಾಕೆ ಅಂತಂದರೆ ಅಲ್ಲಾಗಿರ್ತಕ್ಕಂಥ ಮೇಘಸ್ಫೋಟದಿಂದ ಗುಡ್ಡ ಕುಸಿತದಿಂದ 3 ಹಳ್ಳಿಗಳೆಲ್ಲವೂ ಕೂಡ ಕಂಪ್ಲೀಟ್ ನಿರ್ನಾಮ ಆಗಿದೆ, ಸರ್ವನಾಶ ಆಗಿದೆ. ಜನ ಬದುಕುಳಿದಿರುವವರು ಎಲ್ಲರನ್ನೂ ಕಳ್ಕೊಂಡು ಅನಾಥರಾಗ್ಬಿಟ್ಟಿದ್ದಾರೆ. ಮುಂದೇನು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ ದಿಕ್ಕೇ ತೋಚದೆ ಕೂತಿದ್ದಾರೆ. ಒಂದು ಕಡೆ ಮೃತಪಟ್ಟಂತಹ ಶವಗಳನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಮತ್ತೊಂದು ಕಡೆ ಐಡೆಂಟಿಫೈ ಆಗಿರ್ತಕ್ಕಂಥ ಬಾಡಿಗಳನ್ನು ಅವ್ರ ಸಂಬಂಧಿಕರು ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಇನ್ನು ಕೆಲವು ಗೊತ್ತಾಗದೇ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಬೇಕಾದ ಪರಿಸ್ಥಿತಿ ಇದೆ. ಇದೆಲ್ಲವೂ ಕೂಡ ಈಗ ಸದ್ಯದ ಪರಿಸ್ಥಿತಿ. ವಯನಾಡಿನಲ್ಲಿ ಈ ರೀತಿಯಾದಂತಹ ಸನ್ನಿವೇಶ. ದಪ್ಪ ಬಂಡೆಗಳೇ ಬಂದು ಕಿಲೋಮೀಟರ್ಗಟ್ಟಲೆ ಉರುಳ್ಕೊಂಡು ಬಂದ್ಬಿಟ್ಟಿದೆ. ನೀರಿನಲ್ಲಿ ಹೂಗಳು ಹೆಂಗೆ ತೇಲ್ಕೊಂಡು ಬರುತ್ತೆ ಆ ಥರ ಕಲ್ಲುಗಳು ಬಂಡೆ ರಾಶಿಗಳೆಲ್ಲ ತೇಲ್ಕೊಂಡು ಬಂದು ಎಲ್ಲವನ್ನ ಕೂಡ ಅಪೋಷಣ ತಗೊಂಡಿರ್ತಕ್ಕಂಥ ದೃಶ್ಯ ತಾವೀಗ ಗಮನಿಸ್ತಾ ಇದ್ದೀರಾ. ಇದು ಕೇರಳದ ವಯನಾಡಿನ ಚೂರಲ್ಮಲ, ಮುಂಡಕ್ಕೈ ಮುಂತಾದ ಪ್ರದೇಶಗಳಲ್ಲಿ ಈಗ ಸದ್ಯಕ್ಕೆ ಕಂಡು ಬರ್ತಾ ಇರತಕ್ಕಂಥ ಚಿತ್ರಣ. JCBಗಳ ಮೂಲಕ ಕೆಸರು ಮಣ್ಣು ಕಲ್ಲುಗಳನ್ನು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಮುಂದಕ್ಕೆ ಏನು ಮಾಡೋದು? ಈಗ ಬದುಕುಳಿದಿರ್ತಕ್ಕಂಥವ್ರಿಗೆ ಜೀವನ ಕಟ್ಕೊಡೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳು ಇದೆ. ಒಂದು ಕಡೆ ಅವ್ರು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಕೆಲವರೆಲ್ಲ ಸಣ್ಣ ಪುಟ್ಟ ಗಾಯಗಳಾದಂಥವರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಒಟ್ಟಿನಲ್ಲಿ ಒಂಥರ ಕ್ಷಿಪ್ರ ಕಾರ್ಯಾಚರಣೆ ರೀತಿಯಲ್ಲಿ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇದಕ್ಕೋಸ್ಕರ ಹೆಲಿಕಾಪ್ಟರ್ಗಳನ್ನ ಬಳಕೆ ಮಾಡ್ಕೋತಾ ಇದ್ದಾರೆ. ದೊಡ್ಡದೊಂದು ಬ್ರಿಡ್ಜನ್ನು ಕಟ್ಟಿದ್ದಾರೆ. ಆ ಬ್ರಿಡ್ಜ್ ಮುಖಾಂತರ ಈಗ ಎಲ್ಲ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಸವಾಲಿನ ಕೆಲಸವಾಗಿತ್ತು ನಿಜಕ್ಕೂ ಕೂಡ ಪೊಲೀಸರಿಗೆ ಮತ್ತು ಸೈನ್ಯದವರಿಗೆ. ಆ ಸವಾಲಿನ ಕೆಲಸವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಆದರೆ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ.
ಸಹಜವಾಗಿ ಮೃತ ಕುಟುಂಬಸ್ಥರ ರೋದನೆ ಕಣ್ಣೀರು ಎಲ್ಲವೂ ಕೂಡ ಜಾಸ್ತಿ. ಅಲ್ಲಿ ಗೌರ್ನಮೆಂಟ್ ಹಾಸ್ಪಿಟ್ಲ್ ಇದೆ ಒಂದು, ಆ ಗೌರ್ನಮೆಂಟ್ ಹಾಸ್ಪಿಟ್ಲಿಗೆ ಬಾಡಿಗಳನ್ನು ತಂದು ಪೋಸ್ಟ್ಮಾರ್ಟಮ್ ಮಾಡಿ ಜೋಡಿಸಿಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ಹೆಣಗಳ ರಾಶಿ. ಆ ರೀತಿಯಾದಂತಹ ಸನ್ನಿವೇಶ ಕೇರಳದ ಚೂರಲ್ಮಲ ಭಾಗದಲ್ಲಿ ಈಗ ಕಂಡು ಬರ್ತಾ ಇದೆ.